ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 350 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. 350 ರುಪೀಸ್ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಎಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡಬೇಕು ಅಂತ ಏನು ರೂಲ್ಸ್ ಇರೋದಿಲ್ಲ. ಸೊ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಜಸ್ಟ್ 350 ರುಪೀಸ್ಗೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಈಗಲೂ ಕೂಡ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋ ಕುತೂಹಲ ಇದೆ ನಿಮ್ಗೆ ತಿಳ್ಕೊಳಕ್ಕೆ ಅಂದ್ರೆ ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. Okay, so let's begin. Page of Pentacles, Six of Swords, Hierophant, Ace of Wands, okay, and Sun card, bottom of the card, Queen of Wands, okay. So guys, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಿಸ್ ಪರ್ಸನ್ ಇಸ್ ಆಕ್ಚುಲಿ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಯಾಕೆಂತ ಅಂದ್ರೆ ಅವ್ರಿಗೆ ತುಂಬಾನೇ ಹರ್ಟ್ ಆಗಿದೆ, ಬೇಜಾರಾಗಿದೆ, ನಿಮಗೆ ತುಂಬಾನೇ ಅವರು ನೋವು ಕೊಟ್ಟಿದ್ದಾರೆ ಅಂತ. ಯಾಕೆಂತಂದ್ರೆ ಕ್ವೀನ್ ಆಫ್ ವಾನ್ಸ್ ಮತ್ತೆ ಸನ್ ಕಾರ್ಡ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಕೇಳ್ಬೇಕು, ಅಪಾಲಜಿ ಕೇಳ್ಬೇಕು ಅಂತ ಅವ್ರಿಗೆ ತುಂಬಾನೇ ಅನಿಸ್ತಾ ಇದೆ. ಯಾಕಂದ್ರೆ ಇವಾಗ ಪಾಪ ಪ್ರಜ್ಞೆ ಕಾಡ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಯಾಕೆಂತಂದ್ರೆ ಅವರು ನಿಮ್ಮಿಂದ ಅವರು ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ತುಂಬಾನೇ ಇವಾಗ ಸ್ಪಷ್ಟನೆ ಸಿಕ್ಕಿದೆ, ರಿಯಲೈಸೇಷನ್ ಆಗಿದೆ, ಗಿಲ್ಟ್ ಆಗ್ತಾ ಇದೆ. ಸೊ ನನ್ನ ಲೈಫಲ್ಲಿ ಈ ಒಂದು ವ್ಯಕ್ತಿಗೆ ಇಷ್ಟೆಲ್ಲ ಮೋಸ ಮಾಡಿದೀನಿ, ದ್ರೋಹ ಮಾಡಿದೀನಿ, ನಂಬಿಕೆ ಇಟ್ಟು ಈ ಒಂದು ವ್ಯಕ್ತಿ ನಂಗೆ ದ್ರೋಹ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತುಂಬಾನೇ ಅವ್ರು ಯೋಚನೆ ಮಾಡಿದ್ದಾರೆ. ಬಟ್ ನಾನೇನ್ ಹೇಳ್ಬೋದು ಅಂದ್ರೆ ಗೈಸ್ ನೋಡಿ, ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಯಾವತ್ತೂ ಅನ್ಕೊಂಡಿರಲಿಲ್ಲ ಒಂದು ಸಮಯ ಬರುತ್ತೆ ಒಂದ್ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನಾನು ಕಣ್ಣೀರಾಗ್ತೀನಿ ಅಂತ ಅವ್ರು ಯಾವತ್ತಿಗೂ ಅನ್ಕೊಂಡೇ ಇರ್ಲಿಲ್ಲ, ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಬಟ್ ಇವಾಗ ಇವರ ಲೈಫ್ ಅಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗಿರೋದಕ್ಕೆ ದಿಸ್ ಪರ್ಸನ್ ಫೀಲ್, ಯಾಕೆಂತ ಅಂದ್ರೆ ನೋಡಿ ಅವ್ರ ಜೀವನದಲ್ಲಿ ತುಂಬಾನೇ ಏರುಪೇರುಗಳು ನೋಡ್ತಾ ಇದ್ದೀನಿ. ಲೈಕ್ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಅಥವಾ ಅವ್ರು ಯಾರನ್ನ ನಂಬಿ ಇಷ್ಟು ದಿನಗಳ ಕಾಲ ಅವ್ರು ವೇಟ್ ಮಾಡ್ತಾ ಇದ್ರು, ಇವರು ನನ್ನವರು, ಇವರು ನನಗೋಸ್ಕರ ಇದ್ದಾರೆ ಅಂತೆಲ್ಲ ಅವ್ರೇನ್ ಭ್ರಮೆನಲ್ಲಿ ಇದ್ರು, ಇವತ್ತು ಅವ್ರಿಗೆ ಅನಿಸ್ತಾ ಇದೆ ನನ್ನ ಜೊತೆಗೆ ಇರುವಂತ ವ್ಯಕ್ತಿಗಳು ಏನಕ್ಕಿದ್ದಾರೆ, ಅವ್ರು ರಿಯಲ್ ಫೇಕ್, ಅವರ ಮುಖವಾಡಗಳೆಲ್ಲ ಅವ್ರಿಗೆ ಬಯಲಾಗ್ತಾ ಇದೆ. ಸೊ ಇಷ್ಟು ದಿನಗಳ ಕಾಲ ಒಂದು ಭ್ರಮೆನಲ್ಲಿ ಇದ್ನ ನಾನು ಅನ್ನೋದು ಅವ್ರಿಗೆ ತುಂಬಾನೇ ಯೋಚನೆಗಳು ಕಾಡ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ನಾನೇನ್ ಹೇಳ್ಬೋದು ಅಂತ ಅಂದ್ರೆ ನೋಡಿ, ಏಸ್ ಆಫ್ ವಾನ್ಸ್ ಇದೆ, ನಿಮ್ಮ ಜೊತೆಗೆ ಏನೇ ಆಗಿರ್ಲಿ ಕನೆಕ್ಟ್ ಆಗ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ಒಂದು ಸತಿ ಆದ್ರೂ ನಿಮ್ಮನ್ನ ಅವರು ಭೇಟಿ ಮಾಡ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಇರೋಫೆಂಟ್ ಇದೆ. ಸೊ ಇರೋಫೆಂಟ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ಒಂದು ಸ್ಟ್ರಾಂಗ್ ಪುಲ್ ಇದೆ ನಿಮ್ಮ ವಿಚಾರದಲ್ಲಿ. ಏನೇ ಆಗಿರ್ಲಿ ಇವ್ರ ಹತ್ರ ನಾನು ಹೋಗಿ ಮಾತಾಡ್ಬೇಕು ಅಂತ. ಯಾಕೆಂತ ಅಂದ್ರೆ ಇಷ್ಟು ದಿನಗಳ ಕಾಲ ಇವರು ಏನು ಅನ್ಕೊಂಡಿದ್ರಲ್ಲ, ಲೈಕ್ ನನ್ನ ಜೀವನದಲ್ಲಿ ಯಾರಿರ್ಲಿ ಬಿಡ್ಲಿ, ನನ್ನ ಜೀವನ ನಾನು ಮಾಡೋದ್ ಗೊತ್ತಿದೆ ಅನ್ನೋದು ಏನ್ ಭ್ರಮೆನಲ್ಲಿ ಇದ್ರು, ಇವತ್ತಿಗೆ ಅವ್ರಿಗೆ ಭ್ರಮೆಯಿಂದ ಆಚೆಗೆ ಬಂದಿದ್ದಾರೆ ಅಂತಾನೆ ನನ್ ಕಾಣಿಸ್ತಾ ಇದೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಪ್ರತಿಯೊಂದು ಹಂತದಲ್ಲೂ ಇವ್ರಿಗೆ ಹೊಡೆತಗಳು ಬೀಳ್ತಾ ಇದೆ, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ, ತುಂಬಾ ನರಕ ನೋಡ್ತಿದಾರೆ ಲೈಫ್ ಅಲ್ಲಿ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ನೀವ್ ಅನ್ಕೋತಾ ಇದ್ರ ನನ್ನ ಬಿಟ್ಟು ಈ ಒಂದು ವ್ಯಕ್ತಿ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ, ಮಜಾ ಮಾಡ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ, ಬಟ್ ದಟ್ ಈಸ್ ರಾಂಗ್. ಆಕ್ಚುಲಿ ಈ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದಾರೆ. ನೀವಿಲ್ಲಿ ನೋಡ್ತಿರ್ಬೋದು, 6 ಆಫ್ ಸೋರ್ಡ್ಸ್, ಅವರ ಒಂದು ಲೈಫ್ ಪಾತು ಈಸಿ ಆಗಿಲ್ಲ, ತುಂಬಾ ಕಷ್ಟಕರವಾಗಿದೆ, ತುಂಬಾ ನೊಂದಿದ್ದಾರೆ ಈ ಒಂದು ವ್ಯಕ್ತಿ, ತುಂಬಾನೇ ಬೇಜಾರಲ್ಲಿದ್ದಾರೆ. ಅಂಡ್ ಅವ್ರಿಗೆ ತುಂಬಾ ಸಾಲಗಳು ಮಾಡ್ಕೊಂಡಿರ್ಬೋದು, ಅಥವಾ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಆ ಒಂದು ಸಾಲನ ಅವರೇ ತಗೊಂಡಿರ್ಬೋದು. ಇದೆಲ್ಲಾನು ಅವ್ರಿಗೆ ತುಂಬಾನೇ ಬರ್ಡನ್ ಆಗ್ತಾ ಇದೆ ಲೈಫಲ್ಲಿ. ಬಟ್ ನಾನೇನ್ ಹೇಳ್ಬೋದು ಅಂತಿದ್ರೆ ನೋಡಿ, ಈ ಒಂದು ವ್ಯಕ್ತಿ ತುಂಬಾ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆಕ್ಚುಲಿ ಹೃದಯ ಪೂರ್ವಕವಾಗಿ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅನ್ನೋದು ಅವರ ಒಂದು ಯೋಚನೆಗಳಾಗಿದೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ. ಯಾಕೆಂತ ಅಂದ್ರೆ ನಿಮ್ಮ ಜೊತೆಗೂ ಇದ್ದು ಬೇರೆಯವ್ರ ಜೊತೆಗೂ ಇದ್ದು ಇಲ್ಲಿ ತುಂಬಾನೇ ಅವರು ನಿಮಗೆ
ತುಂಬಾ ನಂಬಿಸಿದ್ದಾರೆ, ನಾನು ನಿನ್ ಜೊತೆಗಿರ್ತೀನಿ, ನಿನ್ನ ಪ್ರೀತಿನಲ್ಲಿ ಇರ್ತೀನಿ, ನಿನ್ನ ಯಾವತ್ತಿಗೂ ಬಿಟ್ಟೋಗಲ್ಲ ಅಂತ ಹೇಳಿ ಫೇಕ್ ಪ್ರಾಮಿಸಸ್ ನ ಮಾಡಿ ನಿಮ್ಮನ್ನ ಒಂದು ಭ್ರಮೆನಲ್ಲಿ ಇರಿಸಿದ್ರು. ಇವತ್ತಿಗೆ ಅವರು ಏನ್ ನಿಮಗ್ ಮಾಡಿದ್ದಾರೆ ಆ ಕರ್ಮ ಅವ್ರಿಗೆ ಸಿಕ್ಕಿದೆ. ಕರ್ಮ ಆಲ್ವೇಸ್ ರಿಟರ್ನ್ಸ್. ಓಕೆ, ಸೊ ನೀನ್ ಮಾಡಿದ್ದು ನಿಮಗೆ ಅನ್ನೋ ಲೆಕ್ಕಕ್ಕೆ ಖಂಡಿತ ಕರ್ಮ ಸಿಗುತ್ತೆ ಅಂತ ನಾವೇನ್ ಹೇಳ್ತೀವಿ, ಅದು ಖಂಡಿತ ಇವರ ವಿಚಾರದಲ್ಲಿ ನಿಜ ಆಗಿದೆ. ಸೊ ಅನ್ಕೋತಾ ಇದಾರೆ ಲೈಫಲ್ಲಿ ಯಾರಿಗೂ ಕೂಡ ಮೋಸ ಮಾಡಬಾರ್ದು, ನಂಬಿಕೆ ದ್ರೋಹ ಮಾಡಬಾರ್ದು, ಅದು ತುಂಬಾ ಪಾಪ. ಒಂದು ಭ್ರೂಣ ಹತ್ತಿಗಿಂತ ದೊಡ್ಡ ಪಾಪ ಒಂದು ಕಣ್ಣೀರಿನ ಶಾಪ. ಓಕೆ, ಸೊ ಯಾರನ್ನಾದ್ರೂ ನಾವು ನೊಂದ್ಕೊಂಡು ಸಾರಿ ಕೇಳ್ತಾ ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡಿ ನಾವು ನೊಂದ್ಕೋತಾ ಇದೀವಿ ಅಂದ್ರೆ ಅಲ್ಲಿಂದಾನೇ ತಗೊಂಡ್ಬಿಡುತ್ತೆ ಯೂನಿವರ್ಸ್. ಸೊ ಕನೆಕ್ಷನ್, ಸೊ ಇವ್ರಿಗೆ ಯಾವ ತರ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ. ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಯಾವ ತರ ಇದ್ದಾರೆ ಅಂತ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಇರೋಂತ ವ್ಯಕ್ತಿ. ಇವತ್ತಿಗೆ ಮೋಸ ಮಾಡಿದೀನಿ ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಇದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಲೈಫ್ ಅಲ್ಲಿ ಎಷ್ಟು ದೊಡ್ಡದಾಗಿ ಕರ್ಮ ಸಿಗುತ್ತೆ ನಾವ್ ಯಾರಿಗಾದ್ರೂ ನಂಬಿಸಿ ಮೋಸ ಮಾಡಿದ್ರೆ ಅಂದ್ರೆ. ಓಕೆ, ಬಟ್ ಈ ಒಂದು ವ್ಯಕ್ತಿಗೆ ಯೋಚನೆಗಳು ಬರ್ತಾ ಇದೆ, ಖಂಡಿತ ಅವರು ನಿಮ್ಮ ಬಗ್ಗೆ ಯೋಚನೆಗಳಲ್ಲಿ ಇದ್ದಾರೆ. ಸೊ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ ಲೈಫ್ ಹೆಂಗಿದೆ, ನೀವು ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಅಟ್ಲೀಸ್ಟ್ ನೀವಾದ್ರೂ ಖುಷಿಯಾಗಿ ಇದೀರಲ್ವಾ, ಅದು ಅವ್ರಿಗೆ ಅಷ್ಟೇ ಸಾಕು ಅನ್ನೋ ಲೆವೆಲ್ಗೆ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ನನ್ನ ಲೈಫಲ್ಲಿ ಯಾರೇ ಇರ್ಲಿ ಬಿಡ್ಲಿ ಇವ್ರು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಇವ್ರು ಯಾವತ್ತಿಗೂ ನೊಂದ್ಕೋಬಾರ್ದು, ಇವ್ರ ಲೈಫಲ್ಲಿ ಎಲ್ಲಾನು ಇವ್ರಿಗೆ ಅನ್ಕೊಂಡಿದ್ದೆಲ್ಲ ಆಗ್ಲಿ ಸಿಗ್ಲಿ ಅಂತ ತುಂಬಾ ಯೋಚನೆ ಬರ್ತಾ ಇದೆ ಇವ್ರಿಗೆ. ಬಟ್ ಐ ಫೀಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫೀಲಿಂಗ್ಸ್. ಓಕೆ, ನಿಮ್ಮ ಬಗ್ಗೆ ಅವ್ರಿಗೆ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಫೀಲಿಂಗ್ಸ್ ಇದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಈಗಲೂ ಕೂಡ ಅವ್ರನ್ನ ನಾನು ಮಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ ನನಗೆ, ಇಷ್ಟು ದಿನಗಳಾದ್ಮೇಲೆ, ಇಷ್ಟು ವರ್ಷಗಳಾದ್ಮೇಲೆ ಇವ್ರ ಬಗ್ಗೆ ನಾನು ನೆನ್ಸ್ಕೊಂಡು ಎಮೋಷನಲ್ ಏನಕ್ಕೆ ಆಗ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅಂದ್ರೆ ನೀವು ಅವ್ರನ್ನ ಅಷ್ಟು ಪ್ರೀತಿ ಮಾಡಿದೀರಾ, ಆ ಪ್ರೀತಿ ಅವ್ರಿಗೆ ಇವತ್ತು ಅರ್ಥ ಆಗ್ತಾ ಇದೆ. ಅವರ ಜೊತೆಗಿರುವಂತ ವ್ಯಕ್ತಿಗಳು ಕರ್ಮ ಬಯಲಾಗ್ತಾ ಇದೆ, ಬಣ್ಣ ಬಯಲಾಗ್ತಿದೆ. ಸೊ ಏನ್ ನಡೆದಿದೆ ಅವ್ರ ಲೈಫ್ ಅಲ್ಲಿ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಒಂದು ಅರ್ಜ್ ಇಟ್ಕೊಂಡಿದ್ದಾರೆ, ಲೈಕ್ ನಿಮ್ ಜೊತೆಗೆ ಏನೇ ಆಗಿರ್ಲಿ ಒಂದು ಸತಿ ಮಾತಾಡಬಹುದಾ, ಅದಕ್ಕೆ ಅವಕಾಶಗಳು ಸಿಗುತ್ತಾ ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಕಮಿಂಗ್ ಡೇಸ್ ಅಲ್ಲಿ ಇವರು ನಿಮ್ಮನ್ನ ಕನೆಕ್ಟ್ ಆಗ್ತಾರ, ಕಮ್ಯುನಿಕೇಶನ್ ಮಾಡ್ತಾರ ಅಂದ್ರೆ ಎಸ್ ಅಂತಾನೆ ಹೇಳ್ತೀನಿ. ದೇರ್ ಈಸ್ ಅ ರೀಬರ್ತ್. ಓಕೆ, ಸನ್ ಅಂದ್ರೆ ರೀಬರ್ತ್, ನ್ಯೂ ಬಿಗಿನಿಂಗ್. ಖಂಡಿತವಾಗ್ಲೂ ನಿಮ್ ಲೈಫ್ ಅಲ್ಲಿ ಏನ್ ಅನ್ಕೊಂಡಿದ್ದೀರಾ ಅದು ಖಂಡಿತ ನೆರವೇರುತ್ತೆ, ಸಾಧ್ಯ ಇದೆ ಅಂತ ಹೇಳ್ಬೋದು. ಬಟ್ ಐ ಫೀಲ್ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್. ಈಗಲೂ ಕೂಡ ಅಷ್ಟೇ ಪ್ರೀತಿ ಇದೆ, ಗೌರವ ಇದೆ. ಬಟ್ ಆ ಪ್ರೀತಿ ಸತ್ತೋದ ಮೇಲೆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ನೀವು ಆ ಸಮಯದಲ್ಲಿ ಅವ್ರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ರು, ಅವ್ರು ಆ ಪ್ರೀತಿನ ಒದ್ದೋಗಿದ್ರು. ಇವತ್ತು ನೀವು ಪ್ರೀತಿನ ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದೀರಾ ಅನ್ನೋದು ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ಲೈಫ್ ಅಲ್ಲಿ ಏನಾಗತ್ತೆ, ಯಾವ ತರ ಟ್ವಿಸ್ಟ್ ಬರುತ್ತೆ ಅಂತ. ಬಟ್ ದಿಸ್ ಪರ್ಸನ್ ಇಸ್ ರೆಡಿ ಟು ಫೇಸ್ ಎವ್ರಿಥಿಂಗ್. ಓಕೆ, ಅವ್ರ ಲೈಫ್ ಅಲ್ಲಿ ಎಲ್ಲಾನು ಅವ್ರಿಗೆ ಒಂದು ಚಾಲೆಂಜಿಂಗ್ ನಡೀತಾ ಇದೆ. ಬಟ್ ಅವ್ರು ಅದನ್ನ ಎದುರಿಸ್ಬೇಕು ಅಂತ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ. ನಾನು ಏನ್ ಮಾಡಿದೀನಿ ಅದಕ್ಕೆ ನನ್ ಕರ್ಮ ರಿಟರ್ನ್ ಆಗಿದೆ, ಅದನ್ನ ನಾನು ಪಶ್ಚಾತ್ತಾಪ ಪಡೋದ್ರಲ್ಲಿ ಏನೂ ಇಲ್ಲ, ನಾನು ಅನುಭವಿಸ್ಲೇಬೇಕು ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗ್ತಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.